ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಪೂಜ್ಯ ಗುರುಗಳಿಗೆ ಹಾಗೂ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲಾ ಆತ್ಮ ಬಂಧುಗಳಿಗೂ ಬೆಳಗಿನ ಶುಭೋದಯ. ಈ ದಿನದ ವಿಚಾರವಾಗಿ ಶಿವಾಂಬು ಅಥವಾ ಸ್ವಾಮೂತ್ರ ಚಿಕಿತ್ಸೆ ಎನ್ನುವಂತಹ ಅಂಶವನ್ನ ನಾನು ವಿವರಿಸ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯಲ್ಲಿ ನಮ್ಮ ರಂಗನಾಥ ಗುರುಜಿಗಳು ಬೇಕಾದಷ್ಟು ಸಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರ ಮಾರ್ಗದರ್ಶನದಲ್ಲಿ ಹಾಗೂ ನಾನು ತಿಳಿದುಕೊಂಡ ಕೆಲವೊಂದು ವಿಚಾರಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. ಶಿವಾಂಬು ಅಥವಾ ಸ್ವಾಮೂತ್ರ ಚಿಕಿತ್ಸೆ ಹೆಸರಲ್ಲೇ ಹೇಳಿದಂತೆ ಸ್ವಾಮೂತ್ರ ಚಿಕಿತ್ಸೆ ನಮ್ಮ ಸ್ವಾಮೂತ್ರವನ್ನ ನಾವು ಆರೋಗ್ಯವರ್ಧನೆಯಾಗಿ ಹೇಗೆ ಉಪಯೋಗಿಸ್ತೇವೆ ಅನ್ನುವಂತಹ ವಿಚಾರಗಳನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಕೆಲವೊಂದು ಹಿನ್ನೆಲೆಯನ್ನ ನಾವು ಸ್ವಲ್ಪ ವಿಚಾರಗಳನ್ನ ನೋಡ್ಬಿಟ್ಟು ಮುಂದೆ ಹೋಗೋಣ. ಶಿವಾಂಬು ಎಂಬ ವಿಚಾರವನ್ನ ನಾವು ಸುಮಾರು ಪ್ರಾಚೀನ ಕಾಲದಿಂದನೂ ನಾವು ಅದನ್ನ ತಿಳ್ಕೊಂತ ಬಂದಿದ್ವಿ. ಇದಕ್ಕೆ ಸುಮಾರು 5,000 ವರ್ಷಗಳ ಹಿನ್ನೆಲೆ ಇದೆ. ಅದರೊಳಗೆ ಡಮರುತಂತ್ರ ಎಂಬಂತಹ ಒಂದು ಗ್ರಂಥದ ಮೂಲಕ ಈ ವೇದ ಪುರಾಣಗಳಲ್ಲೇ ನಮ್ಮ ಶಿವ ಪರಮಾತ್ಮನೇ ಅವರು ಇದ್ರ ಬಗ್ಗೆ ಹೇಳಿದರೆ ಸ್ವತಃ ತಮ್ಮ ಪತ್ನಿಯಾದಂತಹ ಪಾರ್ವತಿಯವರಿಗೆ ಇದನ್ನ ತಿಳಿಸುತ್ತಾ ಶಿವಾಂಬುವಿನ ಒಂದು ಮಹತ್ವವನ್ನ ತಿಳಿಸಿದ್ದಾರೆ. ನಮ್ಮ ಶಿವ ಪರಮಾತ್ಮ ಏನಂತ ತಿಳಿಸಿದ್ದಾರೆ ಅಂದ್ರೆ, ಶಿವಾಂಬು ಎನ್ನುವುದು ಒಂದು ಪವಿತ್ರವಾದ ಜೇನು ಎನ್ನುವುದನ್ನ ಉಲ್ಲೇಖ ಮಾಡಿ ಅದು ಭಾವಪ್ರಕಾಶನದಲ್ಲಿ ಉಲ್ಲೇಖವಾಗಿದೆ. ಅದನ್ನ ವಿಷಾಗ್ನ ಅಂತಂದ್ರೆ ವಿಷವನ್ನ ನಾಶ ಮಾಡುವಂಥದ್ದು, ಆರೋಗ್ಯವರ್ಧನೆಯಾಗಿ ವರ್ತಿಸುವಂತಹದ್ದು. ರಸಾಯನ, ಸ್ವಾಮೂತ್ರದಲ್ಲಿ ಎಲ್ಲಾ ವಿಧವಾದಂತಹ ರಸಾಯನಗಳು, ಎಲ್ಲ ವಿಧವಾದಂತಹ ಅಂಶಗಳನ್ನ ನಾವು ಕಾಣ್ತೇವೆ. ಆದ್ರಿಂದ ರಸಾಯನ ಅಂತ ಹೇಳ್ತಾ ಇದ್ದಾರೆ. ಹಾಗೂ ರಕ್ತ ಪಮಹರಂ ಅಂತಂದ್ರೆ ರಕ್ತವನ್ನ ಶುದ್ಧೀಕರಣ ಮಾಡಿ ನಮ್ಮ ದೇಹದಲ್ಲಿನ ರೋಗಗಳನ್ನ ಮುಕ್ತ ಮಾಡುವಂತಹದ್ದು. ಹಾಗೆ ಯೋಗ ಸಂಸ್ಕೃತಿಯಲ್ಲಿ ಇದನ್ನ ಅಮ್ರೋಲಿ ಅಂತ ಕರೀತಾರೆ. ಯೋಗ ಸಂಸ್ಕೃತಿಯಲ್ಲಿ ಅಮ್ರೋಲಿ ಎಂದರೆ ಇದನ್ನು ಅಮರತ್ವ, ಈ ಸ್ವಾಮೂತ್ರ ಚಿಕಿತ್ಸೆ ಮಾಡೋದ್ರಿಂದ ವ್ಯಕ್ತಿಗಳು ಅಮರತ್ವವನ್ನ ಪಡಿಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇನ್ನು ಕೆಲವು ಪವಿತ್ರವಾದ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಬೈಬಲ್ನ 5:15 ಗಾದೆಯಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ. ನೀವು ನಿಮ್ಮ ಕೊಳವೆಯ ಮೂಲಕ ಸ್ವತಃ ಕೊಡದಿಂದಲೇ ನೀರನ್ನು ಕುಡಿಯಿರಿ ಎನ್ನುವಂತಹ ಉಲ್ಲೇಖವಿದೆ. ಹಾಗೆಯೇ ಕುರಾನ್ನಲ್ಲೂ ಸಹ ಇದನ್ನ ಉಲ್ಲೇಖ ಮಾಡಲಾಗಿದೆ. ನಿಮ್ಮ ಔಷಧಿಯು ನಿಮ್ಮಲ್ಲೇ ಇದೆ, ನೀವು ಮನಗಾಣುವುದಿಲ್ಲ, ನಿಮ್ಮ ರೋಗವು ನಿಮ್ಮಿಂದಲೇ ಅದನ್ನು ನೋಂದಣಿ ಮಾಡುತ್ತದೆ ಹಾಗೂ ವಾಸಿ ಮಾಡುತ್ತದೆ ಅನ್ನುವಂತಹದನ್ನ ಕುರಾನ್ ಅಂತಹ ದೊಡ್ಡ ಗ್ರಂಥಗಳಲ್ಲೂ ಸಹ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಇದರ ಹಿನ್ನೆಲೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಥವಾ ಇದರ ಉಲ್ಲೇಖಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತುಂಬಾ ವಿಶೇಷವಾದಂತಹ ಗ್ರಂಥಗಳಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ಗ್ರಂಥಗಳನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸುಶ್ರುತ ಗ್ರಂಥಗಳಲ್ಲಿ ಹಾಗೂ ಹರಿತ, ಭಾವಪ್ರಕಾಶನ, ಯೋಗ ರತ್ನಾಕರ, ರಜನಿಗಂಟು, ವಾಗ್ಭಟಾಚಾರ್ಯರ ಜೈನ ಗ್ರಂಥ ಭಾವಪ್ರಕಾಶನ, ಧನ್ವಂತರಿ, ಬೈಷಾಜ್, ರತ್ನಾವಳಿ, ಶಿವಾಂಬುಕಲ್ಪ, ಡಮರುತಂತ್ರ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಉಲ್ಲೇಖ ಮಾಡಿ ಬರೆದಂತಹ ಶಿವಾಂಬು ಗೀತ, ವಾಟರ್ ಆಫ್ ಲೈಫ್, ಮಿರಾಕಲ್ ಆಫ್ ಯೂರಿನ್, ನಮ್ಮ ಜಗದೀಶ್ ಆರ್ ಬುರಾನಿ ಅವರು ಬರೆದಂತಹ ಶಿವಾಂಬು ಅಂತ ಇತ್ತೀಚಿನ ಪುಸ್ತಕಗಳಲ್ಲಿಯೂ ಸಹ ನಾವು ಇದರ ಬಗ್ಗೆ ಉಲ್ಲೇಖಗಳನ್ನ ಕಾಣಬಹುದು. ಶಿವಾಂಬು ಅಥವಾ ಸ್ವಾಮೂತ್ರ ಇದು ತುಂಬಾ ಹಳೇದಾದ್ರಿಂದ ನಮಗೆ ಚಿಕ್ಕವರಾದಿಂದಲೂ ಇದು ಚಿರಪರಿಚಿತ. ಆದ್ರೆ ನಾವು ಇದನ್ನ ಹೇಳಕ್ಕೆ ಹಿಂಜರಿಕೆ ಮತ್ತೆ ನಮಗೆ ಅದರ ಬಗ್ಗೆ ವೈಜ್ಞಾನಿಕವಾದಂತಹ ಕಾರಣಗಳನ್ನ ನಮ್ಗೆ ಗೊತ್ತಿರಲ್ಲ. ಅದನ್ನ ನಾವು ಹೇಗೆಲ್ಲ ಉಪಯೋಗಿಸ್ತಾ ಇದ್ವಿ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಅವಲೋಕನ ಮಾಡೋದಾದ್ರೆ, ನಾವು ಆದಾಗ ಯಾವಾಗ್ಲೂ ಗಾಯ ಆದ್ರೆ ಅಥವಾ ಕಜ್ಜಿ ಆದ್ರೆ ಅಥವಾ ಹುಳುಕಡ್ಡಿ ಆದ್ರೆ ಈ ತರದೆಲ್ಲ ಆದಾಗ ನಮ್ಮ ದೊಡ್ಡವರು ನಮ್ಗೆ ಸಲಹೆ ಹೇಳ್ತಾ ಇದ್ರು. ಏನಂತ? ಅದ್ರ ಮೇಲೆ ಸ್ವಾಮೂತ್ರ ಹಾಕು ವಾಸಿ ಆಗತ್ತೆ ಅಂತ. ಆದ್ರೆ ನಮಗೆ ಅದ್ರ ಬಗ್ಗೆ ಅದು ಹೇಗೆ ಅದನ್ನ ವಾಸಿ ಮಾಡುತ್ತದೆ ಅನ್ನಂತ ವೈಜ್ಞಾನಿಕ ಕಾರಣ ನಮಗೆ ಗೊತ್ತಿರ್ಲಿಲ್ಲ. ಆದ್ರೂ ನಾವು ಅದನ್ನ ಬಳಸ್ತಿದ್ವಿ. ಆದ್ರೆ ನಾವು ಚಿಕ್ಕವರಾದಿದ್ದಾಗ ನಮ್ಮ ಮನಸ್ಥಿತಿ ಏನೋ ಹೇಳ್ತಾ ಇದ್ರೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇತ್ತು. ಆದ್ರೆ ಅದನ್ನ ನಾವು ತುಂಬಾ ಚಿಕ್ಕವರಾದಾಗಿಂದನೂ ಮಾಡ್ತಾ ಇದೀವಿ. ಅದು ಅಲ್ದಂತೆ
ಇನ್ನ ನಾವು ಇನ್ನು ಚಿಕ್ಕವರಾಗಿದ್ದಾಗ ಅಂದ್ರೆ ನಾವು ಭ್ರೂಣವಾಗಿದ್ದಾಗ ಅಥವಾ ಶಿಶುವಾಗಿದ್ದಾಗ ತಾಯಿಯ ಹೊಟ್ಟೆ ಒಳಗೆ ಅಥವಾ ತಾಯಿಯ ಭ್ರೂಣದಲ್ಲಿ ಇದ್ದಾಗ ನಾವು ಈ ಸ್ವಾಮೂತ್ರದಿಂದ ಅದರ ಒಳಗಡೆನೆ ಇರ್ತೀವಿ. ಅದು ನಮ್ಗೆ ಗೊತ್ತಿರಲ್ಲ. ನಾವು ನಮ್ಗೆ ತಿಳುವಳಿಕೆ ಬಂದಾಗ ನಮ್ಗೆ ಅದು ಅರ್ಥ ಆಗುತ್ತೆ. ಅಂತೆಯೇ ಇದನ್ನ ಹಿಂದಿನ ಕಾಲದಲ್ಲಿ ಜೈಲಿನಲ್ಲಿ ಪೊಲೀಸರ ಹೊಡೆತಗಳನ್ನ ಸಹಿಸಲು ಕೈದಿಗಳು ಬಳಸ್ತಾ ಇದ್ರು. ಏನಾದ್ರೂ ಪೊಲೀಸ್ ಅವರು ಹೊಡೆಯಕ್ ಬಂದ್ರೆ ಅವರು ಸ್ವಾಮೂತ್ರನ ಮೈಗೆಲ್ಲ ಹಚ್ಕೊಬಿಟ್ರೆ ಅದರಿಂದ ಅವರು ಹೊಡೆತದ ಪೆಟ್ಟುಗಳಾಗ್ಲಿ ಅಥವಾ ನೋವು ಏನಾದ್ರೂ ಆದ್ರೆ ಅದನ್ನ ನೋವನ್ನ ಸಹಿಸಕ್ಕೆ ಇದನ್ನ ಬಳಸ್ತಾ ಇದ್ರು. ಹಾಗೆ ಅವರಿಗೆ ಆಹಾರವಿಲ್ಲದಂತಹ ಸಂದರ್ಭದಲ್ಲಿ ಆಹಾರವನ್ನ ನಿಯಂತ್ರಣ ಮಾಡಲು ಈ ಸ್ವಾಮೂತ್ರ ಚಿಕಿತ್ಸೆಯನ್ನ ಅವರು ಅಳವಡಿಸ್ಕೊಂತ ಇದ್ರು. ಹಾಗೆಯೇ ನಮ್ಮ ಪುರಾತನ ಇತಿಹಾಸಗಳಲ್ಲಿ ನಮ್ಮ ದೇಶದಲ್ಲಿ ಋಷಿ ಮುನಿಗಳು ವೇದಗಳು ಇದಕ್ಕೆಲ್ಲ ಪ್ರಮುಖ ಪಾತ್ರ ಇದೆ. ಹಾಗೆಯೇ ನಮ್ಮ ಋಷಿ ಮುನಿಗಳು ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಅಥವಾ ದೀರ್ಘಕಾಲದ ಸಂಚಾರದ ಸಂದರ್ಭದಲ್ಲಿ ಅವರಿಗೆ ಆಹಾರ ಅಥವಾ ಫಲಾಹಾರಗಳು ದೊರಕದಿರುವಂತಹ ಸಂದರ್ಭದಲ್ಲಿ ಅವರು ಈ ಶಿವಾಂಬುವನ್ನೇ ಬಳಸುತ್ತಿದ್ರು. ಅವರು ಇಷ್ಟು ಸಾಧನೆ ಮಾಡ್ಬೇಕು, ಅವರ ಮನೋನಿರ್ಣಯ ಅಥವಾ ಅವರ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕು ಅಂತ ಅಂದ್ರೆ ಮುಖ್ಯವಾದಂತಹ ಕಾರಣ ಈ ಶಿವಾಂಬುನೆ. ಹಾಗೆಯೇ ನಮ್ಮ ಹಳ್ಳಿಗಾಡಿನಲ್ಲಿ ಪ್ರಾಣಿಗಳ ಗಾಯಗಳಲ್ಲಿಯೋ ಅಥವಾ ಅದಕ್ಕೆ ಆಗುವಂತಹ ಕೆಲವೊಂದು ನೋವುಗಳನ್ನ ನಿವಾರಣೆ ಮಾಡಲು ಈ ಶಿವಾಂಬುವನ್ನ ಬಳಸ್ತಾ ಇದ್ರು. ಆದ್ರೆ ಅದಕ್ಕೆ ಪ್ರಮುಖವಾದಂತಹ ವೈಜ್ಞಾನಿಕ ಕಾರಣ ನಮಗ್ ಗೊತ್ತಿಲ್ಲ. ಆದ್ರೂನು ನಾವು ಪುರಾತನವಾಗಿ ಆಚರಣೆ ಮಾಡ್ಕೊಂಡ್ ಬಂದಿದೀವಿ ಅನ್ನೋದನ್ನ ನಾವು ಒಂದು ಆಚರಣೆಯಾಗಿ ಇದನ್ನ ಬಳಸ್ತಾ ಇದ್ವಿ. ಹಾಗೆಯೇ ಹಳ್ಳಿಗಳಲ್ಲಿ ಅಸ್ತಮ ಕಾಯಿಲೆ ಕಾಣಿಸಿಕೊಂಡಂತಹ ವ್ಯಕ್ತಿಗಳು ಇದನ್ನ ಬಳಸ್ತಿದ್ರು. ಆದ್ರೆ ಇದನ್ನ ಬಾಯ್ ಬಿಟ್ಟು ಅವರು ಹೇಳೋದಿಕ್ಕೆ ಹಿಂಜರಿಕೆ ಪಡ್ಕೊತಾ ಇದ್ರು. ಹಾಗೆ ಮುಜುಗರದ ಒಂದು ಸ್ವಭಾವದಿಂದ ಇದನ್ನ ಪ್ರಚಾರ ಮಾಡ್ತಾ ಇರ್ಲಿಲ್ಲ ಅವರು. ಇವಾಗ್ಲೂನು ಕೆಲವೊಬ್ಬರನ್ನ ವಿಚಾರಿಸಿದಾಗ ಅಸ್ತಮ ಕಾಯಿಲೆಗೆ ಈ ಸ್ವಾಮೂತ್ರ ಚಿಕಿತ್ಸೆನ ಮಾಡ್ಕೊತಾ ಇರೋದ್ನ ನಾನು ಕಂಡಿದ್ದೇನೆ. ಹಾಗೆ ಒಬ್ಬ ವ್ಯಕ್ತಿಯು ಧಾರ್ಮಿಕ ಸವಾಲುಗಳಿಗೆ ಬದ್ಧವಾಗಿರಲು ಈ ಶಿವಾಂಬು ಸೇವನೆ ಕಡ್ಡಾಯ ಹಳ್ಳಿಗಳಲ್ಲಿ. ಈ ಪುರಾತನ ಕಾಲದಲ್ಲಿ ಅಥವಾ ಏನಾದ್ರೂ ನಮ್ಮ ಹಳ್ಳಿಗಳ ಆಚರಣೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಧಾರ್ಮಿಕ ಸವಾಲುಗಳು ಅಥವಾ ಆ ವ್ಯಕ್ತಿ ಒಂದು ಧಾರ್ಮಿಕವಾಗಿ ಅವನು ಬದ್ಧವಾಗಿರ್ಬೇಕು ಅಥವಾ ಮಾತಿಗೆ ನಡಿಬೇಕು ಅಥವಾ ಏನಾದ್ರೂ ಧಾರ್ಮಿಕವಾದ ಸವಾಲುಗಳನ್ನ ಸ್ವೀಕರಣೆ ಮಾಡಬೇಕಂದ್ರೆ ಸ್ವಾಮೂತ್ರ ಸೇವನೆ ಕಡ್ಡಾಯವಾಗಿತ್ತು. ಆದ್ರೆ ಇದನ್ನು ನಮಗೆ ಗೊತ್ತಿಲ್ಲ, ವೈಜ್ಞಾನಿಕ ಕಾರಣ ನಮ್ಗೆ ಏನು ಅಂತ ಗೊತ್ತಿರ್ಲಿಲ್ಲ. ಹಾಗೆಯೇ ನಮ್ಮ ಹಳ್ಳಿಗಳಲ್ಲಿ ಒಂದು ಹಸುಗಳು ಕರು ಹಾಕ್ದಾಗ ಅದರ ಅವಶೇಷಗಳನ್ನ ಸಂಗ್ರಹ ಮಾಡಿಡ್ತಾ ಇದ್ರು. ಸಂಗ್ರಹ ಮಾಡಿಟ್ಟಾಗ ಆ ಶೇಷನ ತೆಗೆದುಕೊಂಡು ಅದನ್ನ ಗೊಬ್ಬರವಾಗಿ ಹೊಲಕ್ಕೆಲ್ಲ ಎರಚ್ತಾ ಇದ್ರು. ಹಾಗೆ ಅದರಿಂದ ಬರುವಂತಹ ಸ್ವಾಮೂತ್ರದ ಸಂಗ್ರಹಣೆಯನ್ನ ಮೈ ಕೈಗೆ ಹಚ್ಕೊಳ್ಳೋದು ಮತ್ತೆ ತಲೆಗೆ ಹಚ್ಕೊಳ್ಳೋದು ಅದನ್ನ ಮಾಡ್ತಾ ಇದ್ರು. ಅದನ್ನು ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರ ಆಚರಣೆ ಅನ್ನೋದು ತರಾನೇ ಮಾಡ್ತಾ ಇದೀವಿ ಹೊರತು ಅದು ಏನಕ್ ಮಾಡ್ತಾ ಇದೀವಿ ಮತ್ತೆ ಅದರ ಆಚರಣೆಗಳನ್ನ ಏನು ಅಂತ ನಮ್ಗೆ ಪ್ರಮುಖ ವಿಚಾರಗಳನ್ನ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಈ ಶಿವಾಂಬು ಚಿಕಿತ್ಸೆ ಅಥವಾ ಸ್ವಾಮೂತ್ರ ಚಿಕಿತ್ಸೆ ಅನ್ನಂತ ವಿಚಾರಗಳನ್ನ ನಾವು ತಿಳಿತಾ ಹೋದಾಗೆ ನಾವು ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂತ ಹೋಗ್ತಾ ಇದ್ವಿ. ಹಾಗೆಯೇ ಸ್ವಾಮೂತ್ರ ಚಿಕಿತ್ಸೆಯ ಕೆಲವೊಂದು ನಂಬಿಕೆ ಮತ್ತು ಅಪನಂಬಿಕೆಗಳನ್ನ ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಮೂತ್ರವು ವಿಷಕಾರಿ ಹಾಗೂ ದೇಹದ ತ್ಯಾಜ್ಯ. ಅದನ್ನ ನಾವು ಏಕೆ ಕುಡಿಬೇಕು? ನಮ್ಮ ವೈದ್ಯಕೀಯ ಲೋಕದಲ್ಲಿ ಏನಪ್ಪಾ ಅಂತಂದ್ರೆ ವಿಂಗಡಿಸಿದ್ದಾರೆ ಅಂತಂದ್ರೆ ಮೂತ್ರವು ನಮ್ಮ 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 ದೇಹದಿಂದ ಹೊರಹೋಗುವಂತಹ ಬೇಡವಾದಂತಹ ವಸ್ತುಗಳು ಅನ್ನೋಂಥದ್ದು ಒಂದು ಮನಸ್ಥಿತಿಯನ್ನ ತಂದ್ಬಿಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಏನಪ್ಪಾ ಅಂದ್ರೆ ಈ ಸ್ವಾಮೂತ್ರ ಚಿಕಿತ್ಸೆಯಲ್ಲಿ ಏನಂತ ಸಾಬೀತ್ ಮಾಡ್ತೀವಿ ಅಂತ ಅಂದ್ರೆ ಮೂತ್ರವು ಎಲ್ಲಾ ಅಂಶಗಳನ್ನ ಒಳಗೊಂಡಿರ್ತದೆ. ಅದು ತಾಯಿಯ ಹಾಲಿನಷ್ಟೇ ಶ್ರೇಷ್ಠವಾದದ್ದು ಅನ್ನೋದನ್ನ ನಾವು ಈ ಪುಸ್ತಕಗಳಲ್ಲಾಗಿರ್ಬಹುದು ಈ ಉಲ್ಲೇಖಗಳಲ್ಲಾಗಿರ್ಬಹುದು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದು ವಿಷ ಆಗಿದ್ರೆ ನಮ್ಮ ದೇಹದಲ್ಲಿ ಇದ್ದಾಗ ನಮ್ಗೆ ಯಾವ್ದಾದ್ರು ಒಂದು ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇತ್ತಲ್ವಾ. ಇದು ವಿಷ ಅಲ್ಲ. ಇದು ಏನಪ್ಪಾ ಅಂತಂದ್ರೆ ನಮ್ಮ ರಕ್ತದ ಬೈ ಪ್ರಾಡಕ್ಟ್ ಅಥವಾ ಬೈ ಸೆರಮ್. ಇದು ನಮ್ಮ ದೇಹದಲ್ಲಿ ಮೂತ್ರಪಿಂಡವು ರಕ್ತವನ್ನು ಸೋಸಿದ ನಂತರ ಉಳಿಯುವಂತಹ ಅವಶೇಷವೇ ಈ ಮೂತ್ರ. ಆದ್ರಿಂದ ಇದು ನಮ್ಮ ದೇಹಕ್ಕೆ ವಿಷಕಾರಿಯಲ್ಲ ಹಾಗೂ ತ್ಯಾಜ್ಯವಲ್ಲ.
ಈ ಮೂತ್ರವು 2% ನೀರಿನಿಂದ ಹೊಂದಿರುತ್ತದೆ ಹಾಗೂ ಮಿಕ್ಕಿದ ಎಲ್ಲಾ ಅಂಶಗಳು ಸಹ ಆ ಎಲ್ಲಾ ಆ ಆ ಎಲ್ಲಾ ಆ ಎಲ್ಲಾ ಪ್ರೋಟೀನ್ ಗಳನ್ನ ಹೊಂದಿರುತ್ತೆ. ಹಾಗೆ ಮೂತ್ರದಲ್ಲಿ ಬ್ಯಾಕ್ಟೀರಿಯಾಗಳಿಲ್ಲವೇ? ಮೂತ್ರದಲ್ಲಿ ಬ್ಯಾಕ್ಟೀರಿಯಾ ಇಲ್ಲ. ಮೂತ್ರದಲ್ಲಿ ಬ್ಯಾಕ್ಟೀರಿಯಾ ಇದ್ದಿದ್ರೆ ನಮ್ಮ ದೇಹ ಯಾವಾಗ್ಲೂ ಇನ್ಫೆಕ್ಷನ್ ಇಂದ ಬಳಲ್ತಾ ಇತ್ತು. ಇದು ನಮ್ಮ ರಕ್ತದಿಂದ ಸೋಸಿರುವಂತಹ ಬೈ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಯಾವುದೇ ಬ್ಯಾಕ್ಟೀರಿಯಾಗಳಿಲ್ಲ. ಆ ಬ್ಯಾಕ್ಟೀರಿಯಾಗಳು ಯಾವಾಗ ಉತ್ಪತ್ತಿ ಆಗಬಹುದು ಅಂತ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಆಗದಿದ್ದಾಗ, ಅಥವಾ ಅವನು ಯಾವುದೇ ಒಂದು ಕಾಯಿಲೆಗಳಿಂದ ನರಳುತ್ತಿರ್ಬೇಕಾದ್ರೆ, ಅಥವಾ ಅವನ ರಕ್ತದಿಂದ ಅವನ ಮೂತ್ರದಿಂದ ರಕ್ತ ಹೊರಗೆ ಬರುವಾಗ ಅಥವಾ ಕ್ಯೂ ಬರುವಾಗ ಈ ಮೂತ್ರದಲ್ಲಿ ಬ್ಯಾಕ್ಟೀರಿಯಾಗಳು ಇರಬಹುದು. ಆರೋಗ್ಯವಂತ ವ್ಯಕ್ತಿಯ ಮೂತ್ರದಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು ಇರಲು ಸಾಧ್ಯವಿಲ್ಲ. ಮೂತ್ರವನ್ನು ದೇಹದಿಂದ ಹೊರಹಾಕುವುದಕ್ಕೆ ಕಾರಣ, ನಮ್ಮ ದೇಹವು ಒಂದಿಷ್ಟು ಆಹಾರಗಳನ್ನ ನಾವು ತೆಗೆದುಕೊಂಡಾಗ ಅದರಲ್ಲಿರುವಂತಹ ಅಂಶಗಳನ್ನ ಅದು ಸಂಗ್ರಹ ಮಾಡಿಕೊಂಡಾಗ ಹೆಚ್ಚಿಗೆ ಆಗುವಂತಹ ಅಥವಾ ಅದು ಉಪಯೋಗಿಸಿ ಬಿಟ್ಟಂತಹ ವಸ್ತುಗಳನ್ನು ದೇಹ ಅರಗಿಸಿಕೊಳ್ಳದಂತಹ ಸಂದರ್ಭದಲ್ಲಿ ಮೂತ್ರದ ರೀತಿಯಾಗಿ ಹಾಗೂ ಮಲದ ರೀತಿಯಾಗಿ ಹೊರಹಾಕುವುದು ವೈಜ್ಞಾನಿಕವಾದಂತಹ ಸಾಬೀತು. ಹಾಗೆಯೇ ಮೂತ್ರದಲ್ಲಿ ನೈಸರ್ಗಿಕವಾದದ್ದು ಏನೇನಿದೆ? ಹಾಗಾದ್ರೆ ಈಗ ಮೂತ್ರ ಚಿಕಿತ್ಸೆ ಅಂತ ಹೇಳ್ತಾ ಇದೀವಿ, ಸ್ವಾಮೂತ್ರ ಸೇವನೆ ಅಂತ ಇದೀವಿ. ಹಾಗಾದ್ರೆ ನಮ್ಮ ಮೂತ್ರದಲ್ಲಿ ಅಂತಹ ವಿಶೇಷ ಏನೇನಿದೆ ಅಂತ ನೋಡಿದ್ರೆ, ನಮ್ಮ ರಂಗನಾಥ್ ಸರ್ ಹೇಳಿದರೆ ಆಗ್ಲೇ ಜೀವರಾಸಾಯನಿಕ ಅಂತ ಒಂದು ತರಗತಿಯನ್ನೇ ಮಾಡಿದರೆ. ಆ ಜೀವರಾಸಾಯನಿಕಗಳು ಅಂತಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಜೀವರಾಸಾಯನಿಕ ಅಂಶಗಳು ಹಾಗೂ ಪೌಷ್ಟಿಕಾಂಶವನ್ನು ಒದಗಿಸುವಂತಹ ಅಂಶಗಳು ನಮ್ಮ ದೇಹದಲ್ಲಿದೆ. ಅದು ಏನೇನಪ್ಪಾ ಅಂತ ಅಂದ್ರೆ ಅದು ಎಲ್ಲ ನಮ್ಮ ದೇಹಕ್ಕೆ ಉಪಯುಕ್ತವಾದದ್ದೇ. ಕ್ರಿಯಾಟಿನ್, ಯೂರಿಯಾ, ನೈಟ್ರೋಜನ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಅಮೋನಿಯಾ, ಕ್ಲೋರೈಡ್, ಫಾಸ್ಫರೇಟ್ ಮತ್ತು ಹಾರ್ಮೋನ್. ನಮ್ಮ ದೇಹದಿಂದ ಹಾರ್ಮೋನ್ಗಳು ಸಹ ಕೆಲವೊಂದು ಸಲಿ ನಮ್ಮ ಮೂತ್ರದ ಮುಖಾಂತರ ಹೊರಗೋಗ್ತದೆ. ಅದರಿಂದ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ತರದ ಎಲ್ಲಾ ವಿಚಾರಗಳಿಗೆ ನಾವು ಸ್ವಾಮೂತ್ರವನ್ನ ಮತ್ತೆ ಸೇವನೆ ಮಾಡೋದ್ರಿಂದ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ತರದ ಕೆಲವೊಂದು ವಿಚಾರಗಳು ಸರಿ ಹೋಗ್ತದೆ. ಹಾಗೆಯೇ ಮೂತ್ರ ಚಿಕಿತ್ಸೆ ಮಾಡುವಾಗ ಆಹಾರ ಕ್ರಮವು ಅಷ್ಟು ಪ್ರಾಮುಖ್ಯವೇ? ಹೌದು. ನಾವು ಮೂತ್ರ ಚಿಕಿತ್ಸೆ ಮಾಡಬೇಕಾದ್ರೆ ನಮ್ಮ ಆಹಾರ ಕ್ರಮ ತುಂಬಾ ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅಂತೆಯೇ ನಮ್ಮ ಮೂತ್ರವು ಸಹ ಬರುತ್ತೆ. ಈಗ ನಾವು ಹೆಚ್ಚು ಸಿಹಿ ತಿಂದಾಗ ನಮ್ಮ ಮೂತ್ರವನ್ನ ಸೇವನೆ ಮಾಡಿದಾಗ ನಾವು ಸಿಹಿ ಅಂಶವನ್ನೇ ಕಾಣ್ತೇವೆ. ನಾವು ಹೆಚ್ಚು ಖಾರವನ್ನ ಅಥವಾ ಹುಳಿ ಪದಾರ್ಥವನ್ನ ಅಥವಾ ಕಹಿ ಪದಾರ್ಥವನ್ನ ನಾವು ಸೇವನೆ ಮಾಡಿದಾಗ ಆ ಮೂತ್ರದ ರುಚಿಯಲ್ಲಿ ನಾವು ಆ ಅಂಶಗಳನ್ನ ಕಾಣ್ತಾ ಇರ್ತೀವಿ. ಅದೇ ನಾವು ಸಾತ್ವಿಕವಾದಂತಹ ಸೊಪ್ಪು, ತರಕಾರಿ, ಹಣ್ಣು, ಹೆಚ್ಚು ನೀರು, ಹಾಗೆಯೇ ಹಣ್ಣಿನ ರಸಗಳು ಈ ತರದನ್ನ ನಾವು ಸೇವನೆ ಮಾಡಿದಾಗ ಅದು ಒಂದು ಆರೋಗ್ಯವರ್ಧನೆಯಾಗಿ ಯಾವುದೇ ರುಚಿ ಇಲ್ಲದೆ, ವಾಸನೆ ಇಲ್ಲದೆ, ಬಣ್ಣವಿಲ್ಲದೆ ನಾವು ಆ ಮೂತ್ರವನ್ನ ಕಾಣ್ಬಹುದು. ಹಾಗೆ ಅದು ನಮ್ಮ ದೇಹಕ್ಕೆ ಉಪಯುಕ್ತ. ಆದ್ರಿಂದ ನಾವು ಮೂತ್ರ ಸೇವನೆ ಮಾಡಬೇಕಾದ್ರೆ ನಮ್ಮ ಆಹಾರದ ಕ್ರಮಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗುತ್ತೆ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಮಸಾಲೆಯುಕ್ತ ಪದಾರ್ಥಗಳು ಇದನ್ನ ತ್ಯಜಿಸ್ಬೇಕಾಗುತ್ತದೆ. ಮಾಂಸಾಹಾರಗಳನ್ನ ಪೂರ್ಣವಾಗಿ ತ್ಯಜಿಸ್ಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯು ನಮ್ಮ ಮೂತ್ರ ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ತೀನಿ ಅಂತ ಅಂದಾಗ ಈ ವಿಚಾರಗಳ ಬಗ್ಗೆ ಗಮನವನ್ನ ಹರಿಸ್ಬೇಕಾಗುತ್ತದೆ. ಅಂತೆಯೇ ವಿದೇಶಿಯರು ಮೂತ್ರ ಚಿಕಿತ್ಸೆಯನ್ನ ಮಾಡುತ್ತಾರೆಯೇ ಅಥವಾ ಬಳಸುತ್ತಾರೆಯೇ, ಅದನ್ನ ಜನಪ್ರಿಯಗೊಳಿಸುತ್ತಿದ್ದಾರೆ ಅನ್ನೋದೊಂದು ಕ್ವಶನ್ ಬರ್ತದೆ. ಹೌದು, ಅಮೆರಿಕ, ಚೀನಾ ದೇಶಗಳಂತಹ ದೊಡ್ಡ ದೊಡ್ಡ ದೇಶಗಳು ಇದನ್ನ ಸಂಶೋಧನೆ ಮಾಡಿ ಕಾರ್ಡಿಯಾಕ್ ವಾಸ್ಕ್ಯುಲರ್, ಕ್ಯಾನ್ಸರ್, ಟ್ಯೂಮರ್, ಪಲ್ಮನರಿ ಅನ್ನಂತ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಯುರೇಕಿನಸ್ ಎಂಬಂತಹ ಅದ್ಭುತವಾದಂತಹ ಔಷಧಿಯನ್ನ ಕಂಡುಹಿಡಿದು ಅದನ್ನ ಪ್ರಚಾರ ಮಾಡಿ ಅದರಿಂದ ಹೆಚ್ಚು ಹಣವನ್ನ ಗಳಿಸ್ತಾ ಇದ್ದಾರೆ. ಇದೆಲ್ಲ ನಮ್ಮ ಭಾರತೀಯರ ಕೊಡುಗೆನೆ. ಭಾರತೀಯ ಸಂಸ್ಕೃತಿಯನ್ನೇ ಅವರು ಫಾಲೋ ಮಾಡಿ ಏನು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿ ಅದನ್ನ ಸಂಶೋಧನೆ ಮಾಡಿ ಎಲ್ಲರಿಗೂ ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಅಂತೆಯೇ ಅವರು ಸಹ ಈ ಮೂತ್ರ ಚಿಕಿತ್ಸೆಯನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಬೇರೆ ದೇಶಗಳಿಗೆ ಈ ಔಷಧಿಗಳ ರೂಪದಲ್ಲಿ ಅವರು
ವ್ಯವಹಾರ ವಹಿವಾಟು ಮಾಡ್ತಾ ಇದ್ದಾರೆ. ಯಾವ ಯಾವ ಕಾಯಿಲೆಗಳಿಗೆ ಮೂತ್ರ ಚಿಕಿತ್ಸೆಯನ್ನ ಬಳಸಬಹುದು? ಮೂತ್ರ ಚಿಕಿತ್ಸೆಯನ್ನ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವರ್ಧನೆಗಾಗಿಯೂ ಸಹ ಬಳಸಬಹುದು. ಹಾಗೆಯೇ ಯಾವುದೇ ಒಬ್ಬ ಅನಾರೋಗ್ಯ ವ್ಯಕ್ತಿಯು ಸಹ ಈ ಮೂತ್ರ ಚಿಕಿತ್ಸೆಯನ್ನ ಅಳವಡಿಸ್ಕೊಳ್ತಾ ಹೋದ್ರೆ ಅವನಲ್ಲಿರುವಂತಹ ಕಾಯಿಲೆಗಳನ್ನ ದೂರ ಮಾಡ್ಕೊಂತ ಹೋಗಬಹುದು. ಒಂದು ಸಣ್ಣ ತಲೆನೋವಿನಿಂದ ಹಿಡಿದು ದೊಡ್ಡ ಕ್ಯಾನ್ಸರ್, ಟ್ಯೂಮರ್ ಮತ್ತೆ ಹಾರ್ಟ್ ಸಮಸ್ಯೆ, ಈ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿಗಾದ್ರೂ ಸಹ ಈ ಮೂತ್ರ ಚಿಕಿತ್ಸೆಯನ್ನ ಬಳಸಬಹುದು. ಇಂಥ ಕಾಯಿಲೆಗಿಲ್ಲ ಅಂತ ಇಲ್ಲ. ಕಣ್ಣಿನ ಸಮಸ್ಯೆ, ಮೂಗಿನ ಸಮಸ್ಯೆ, ಗಂಟಲಿನ ಸಮಸ್ಯೆ, ದಂತ ಸಮಸ್ಯೆ, ಚರ್ಮ ಸಮಸ್ಯೆ, ಕೂದಲಿನ ಸಮಸ್ಯೆ, ಮೂತ್ರಪಿಂಡ, ಹಾರ್ಟ್, ಲಿವರ್, ಪ್ರತಿಯೊಂದು ಕ್ಯಾನ್ಸರ್, ಮತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು, ಎಲ್ಲಾ ವಿಚಾರಗಳಿಗೂ ಸಹ ಈ ಮೂತ್ರ ಚಿಕಿತ್ಸೆಯನ್ನ ಅಳವಡಿಸ್ಕೊಂತ ಹೋಗಬಹುದು. ಮೂತ್ರದ ರುಚಿಯನ್ನು ಸಹಿಸಲಾಗದಿದ್ರೆ ಏನು ಮಾಡಬೇಕು? ಮೂತ್ರ ಚಿಕಿತ್ಸೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ವಿ. ಕೆಲವೊಬ್ಬರಿಗೆ ಹಿಂಜರಿಕೆ ಇರುತ್ತೆ, ಮತ್ತೆ ಕೆಲವರಿಗೆ ಹೇಗೆ ಬಳಸಬೇಕು ಅನ್ನೋದಿರುತ್ತೆ. ಕೆಲವರು ಅದನ್ನ ಹೇಗೆ ಪ್ರಾರಂಭ ಮಾಡ್ಬೇಕು ಅನ್ನೋದು ಇರುತ್ತೆ. ಈ ತರ ಪ್ರಶ್ನೆಗಳಿಗೆ ಉತ್ತರ ಏನಪ್ಪಾ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮೂತ್ರ ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ಬೇಕಂತಂದ್ರೆ ಅವನ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ಇರಬೇಕು. ಹಾಗೆಯೇ ಅವರ ಆಹಾರ ಕ್ರಮಗಳು ಉತ್ತಮ ಪಡಿಸ್ಕೋಬೇಕು. ಸಾತ್ವಿಕ ಆಹಾರ ಕ್ರಮಗಳು, ಹೆಚ್ಚು ಹಣ್ಣಿನ ರಸ, ತರಕಾರಿ, ಸೊಪ್ಪು, ಈ ತರ ಸಾತ್ವಿಕ ಆಹಾರ ಕ್ರಮಗಳನ್ನ ಅಳವಡಿಸ್ಕೊಂತ ಹೋಗ್ಬೇಕು. ಪ್ರತಿದಿನ 3ರಿಂದ 4 ಲೀಟರ್ನಷ್ಟು ನೀರನ್ನ ಸೇವನೆ ಮಾಡಬೇಕು. ಅದರಂತೆಯೇ ರಾತ್ರಿ ಊಟ 7 ಗಂಟೆಗೆ ಮುಂಚೆನೆ ಮುಗಿಸ್ಬೇಕು. ಮತ್ತೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಬರುವಂತಹ ಮೊದಲ ಮೂತ್ರ ತುಂಬಾ ಪ್ರಮುಖವಾದದ್ದು. ಮೊದಲ ಮೂತ್ರದಲ್ಲಿ ಮೊದಲ 10 ಹನಿಗಳನ್ನ ಬಿಟ್ಟು ಮಧ್ಯದಲ್ಲಿ ಬರುವಂತಹ ಮೂತ್ರಗಳನ್ನ ಸಂಗ್ರಹ ಮಾಡಿ ಕೊನೆಯ ಹನಿಗಳನ್ನ ಬಿಡ್ಬೇಕು. ಹಾಗೆಯೇ ಅವರಿಗೆ ಮೊದಲು ಪ್ರಾರಂಭ ಮಾಡ್ಬೇಕು ಅಂತ ಅಂದಾಗ ಅವರಿಗೆ ಕಷ್ಟ ಅನಿಸ್ದಾಗ ಅವರು ಫಸ್ಟ್ ಮರ್ದನ ಮಾಡ್ಕೋಬೇಕು. ಮತ್ತೆ ಆ ಪಾದಗಳನ್ನ ಇರಿಸಿ ಅದನ್ನ ಮಸಾಜ್ ಮಾಡ್ಕೋಬೇಕು. ಆಮೇಲೆ ಅದು ಸ್ವಲ್ಪ ನಮ್ಗೆ ಅನುಭವಕ್ಕೆ ಬಂತು ಅಂತ ಅಂದಾಗ ಕಣ್ಣಿಗೆ ಒಂದೊಂದು ಹನಿ ಹಾಕ್ಬೇಕು, ಮೂಗಿಗೆ, ಕಿವಿಗೆ ಹಾಕೋದ್ರಿಂದ ಅದರಲ್ಲಿ ಆಗುವಂತಹ ಪರಿಣಾಮಗಳು ಅಥವಾ ಅದರಿಂದ ಆಗಂತಹ ಮಿರಾಕಲ್ನ ಅವರು ಗಮನಿಸಿದಾಗ ಅವರು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗ್ತಾರೆ. ಆಗ ಮೊದಲು ಅದನ್ನ ಡೈರೆಕ್ಟ್ ಆಗಿ ಕುಡಿಬೇಕು ಅಂತ ಅವರಿಗೆ ಹೆಸಿಟೇಷನ್ ಆದ್ರೆ ಅವರು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರ್ನ ಬೆರೆಸ್ಕೊಂತ ಕುಡಿತಾ ಪ್ರಾರಂಭ ಮಾಡ್ಬೇಕು. ಇದರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮಗಳಾಗಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ 100 ml ನಿಂದ 2 ಲೀಟರ್ನಷ್ಟು ಮೂತ್ರ ಸೇವನೆಯನ್ನ ಮಾಡಬಹುದು. ಹಾಗೆಯೇ ಅವರು ಇನ್ನೂ ಹೆಚ್ಚಿಗೆ ಕ್ರಮಗಳನ್ನ ನೋಡ್ತಾ ಹೋದ್ರೆ ಅವರು ದೇಹ ಮರ್ದನ ಮಾಡ್ಕೊಬಹುದು, ತಲೆಗೆ ಹಚ್ಕೋಬಹುದು, ಮತ್ತೆ ಯಾವುದೇ ಚರ್ಮ ಸಮಸ್ಯೆಗಳಿಗೆ ಹಚ್ಕೊಬಹುದು, ಮತ್ತೆ ಮೂತ್ರದ ಪ್ಯಾಕ್ ಮಾಡಬಹುದು, ಮತ್ತೆ ಅದರಿಂದ ಬಾಯಿ ಮುಕ್ಕಳಿಸ್ಬೋದು. ಈ ತರ ಹಲವಾರು ವಿಚಾರಗಳನ್ನ ಈ ಮೂತ್ರ ಚಿಕಿತ್ಸೆಯಿಂದ ನಾವು ನೋಡ್ತಾ ಹೋಗ್ತೇವೆ. ಇಷ್ಟು ಹೇಳಲು ಅವಕಾಶ ಮಾಡಿ ಕೊಟ್ಟಂತಹ ನಮ್ಮ ವೇದಿಕೆಯ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.